ನೋಡಿ, ಇವತ್ತು ಕುರಾಡಿಯಲ್ಲಿ ಜಲ ಪ್ರಳಯ ಆಗಿದೆ. ಇವತ್ತು ಎಲ್ಲ ಕಡೆ ಜಲಾವೃತವಾಗಿದೆ. ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಶೆಟ್ಟಿ ಅವರು. ನಾಗರಾಜ್ ಶೆಟ್ಟಿ ಅವರೇ, ಈ ನೆರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇಂತಹ ಒಂದು ನೆರೆ ಎಷ್ಟು ವರ್ಷಗಳ ಹಿಂದೆ ಬಂದಿತ್ತು ಕುರಾಡಿಗೆ? ಏನು ಜನಜೀವನ ಅಸ್ತವ್ಯಸ್ತ ಆಗಿದೆಯಾ? ಯಾವ ರೀತಿ ಇಲ್ಲೂ ಯಾರು ಇದನ್ನು ಉಸ್ತುವಾರಿಯನ್ನೆಲ್ಲ ಮಾಡ್ತಾ ಇದ್ದಾರೆ? ಏನ್ ಕತೆ ನೋಡಿ, ಈ ಜಲಪ್ರಳಯನು ಸಾಧಾರಣ 12 ವರ್ಷದಿಂದ ಮೊದಲ ಬಾರಿಗೆ ಬರ್ತಾ ಇದೆ. 12 ವರ್ಷ ಹಿಂದೆ ಇದೇ ರೀತಿ ಜಲಪ್ರಳಯ ಆಗಿದೆ. ಆದ್ರೆ ಇಂದು ತೊಂದರೆ ಯಾಕಂತ ಹೇಳಿದ್ರೆ, ನೋಡಿ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ. ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು. ಅವರಿಗೆ ಬಹಳ ತೊಂದರೆ ಆಗಿದೆ. ಹಾಗೆ ಅವರು ಈ ಜಲಪ್ರಳಯನ ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ. ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಬಹಳ ಬೇಸರ ಉಂಟು. ಒಂದೇ ನೀವು ಕೂರಾಡಿಯಲ್ಲಿ ಒಂದು ವೈನ್ ಶಾಪ್ ಮಾಡಿ, ಇಲ್ಲಾಂದ್ರೆ ಆ ವೈನ್ ಶಾಪ್ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು. ಇದು ನಮ್ಮ ಕೂರಾಡಿ ಜನತೆ ಆಗ್ರಹ.